ರಸದಾನಿ ಅಂದರೆ ವ್ಯಾಕ್ಯೂಲ್ಸ್ ಅಥವಾ ಅದಕ್ಕೆ ಅವಕಾಶ ಅಂತ ಸಹ ಹೇಳ್ತಾರೆ, ಕೋಶ ಕುಹರ ಅಂತ ಸಹ ಹೇಳ್ತಾರೆ. ಈ ವ್ಯಾಕ್ಯೂಲ್ಸ್ ಅಥವಾ ರಸದಾನಿಗಳು ಜೀವಕೋಶದ ಸೈಟೋಪ್ಲಾಸಂನಲ್ಲಿ ಕಂಡುಬರುವ ಪೊರೆಯಿಂದ ಆವೃತವಾದ ಚೀಲಗಳಾಗಿವೆ. ಇವು ಜೀವಕೋಶದ ಸಂಗ್ರಹಣಾ ಕೋಣೆಗಳು ಎನ್ನಬಹುದು. ಸಸ್ಯ ಮತ್ತು ಪ್ರಾಣಿ ಜೀವಕೋಶಗಳಲ್ಲಿನ ರಸದಾನಿ ಅಥವಾ ವ್ಯಾಕ್ಯೂಲ್ಸ್ಗಳ ನಡುವಿನ ವ್ಯತ್ಯಾಸ ಅಂದರೆ, ಸಸ್ಯ ಜೀವಕೋಶಗಳು ಸಾಮಾನ್ಯವಾಗಿ ಒಂದು ದೊಡ್ಡ ಕೇಂದ್ರ ರಸದಾನಿಯನ್ನು ಹೊಂದಿರ್ತದೆ. ಇದು ಜೀವಕೋಶದ 90% ಆಕ್ರಮಿಸುತ್ತದೆ. ಹಾಗಾಗಿ ನೀವು ವನಸ್ಪತಿ ಜೀವಕೋಶವನ್ನು ನಿರೀಕ್ಷಿಸಿದಾಗ ನಿಮಗೆ ಕಾಣ್ತದೆ ವ್ಯಾಕ್ಯೂಲ್ ತುಂಬ ದೊಡ್ಡದಾಗಿ ಕಾಣ್ತದೆ. ಆದರೆ ಪ್ರಾಣಿ ಜೀವಕೋಶದಲ್ಲಿ ಏನಿರ್ತದೆ ಅಂದರೆ ಸಣ್ಣ ಮತ್ತು ತಾತ್ಕಾಲಿಕ ರಸದಾನಿಯಿಂದ ಹೊಂದಿರ್ತದೆ. ಇದರಲ್ಲಿ ರಸದಾನಿ ಅಂದರೆ ವ್ಯಾಕ್ಯೂಲ್ ಇದೆಲ್ಲ ತುಂಬ ಚಿಕ್ಕದಾಗಿರ್ತದೆ. ವನಸ್ಪತಿ ಜೀವಕೋಶದಲ್ಲಿ ಸಾಮಾನ್ಯವಾಗಿ ಒಂದು ಕೇಂದ್ರ ದೊಡ್ಡ ರಸದಾನಿ ಇರ್ತದೆ. ಪ್ರಾಣಿ ಜೀವಕೋಶದಲ್ಲಿ ಹಲವು ಸಣ್ಣ ರಸದಾನಿಗಳು ಇರುತ್ತವೆ. ವನಸ್ಪತಿ ಜೀವಕೋಶದಲ್ಲಿ ಇದರ ಕಾರ್ಯ ನೀರು, ಪೋಷಕಾಂಶ ಮತ್ತು ತ್ಯಾಜ್ಯ ಪದಾರ್ಥಗಳನ್ನು ಬಹಳ ಕಾಲದವರೆಗೆ ಸಂಗ್ರಹಿಸಿ ಇಡುತ್ತದೆ. ಹಾಗಾಗಿ ಇದು ಸಂಗ್ರಹಣಾ ಕಾರ್ಯವನ್ನು ಮಾಡ್ತದೆ, ಪೋಷಕಾಂಶವನ್ನು ಸಹ ಸಂಗ್ರಹಿಸ್ತದೆ. ಹಾಗಾಗಿ ಇದರ ವ್ಯಾಕ್ಯೂಲ್ ಇದೆಯಲ್ಲ ತುಂಬ ದೊಡ್ಡದಿರ್ತದೆ. ಆದರೆ ಪ್ರಾಣಿ ಜೀವಕೋಶದಲ್ಲಿ ನೋಡಿ, ಇದು ತಾತ್ಕಾಲಿಕವಾಗಿ ನೀರು, ಆಹಾರ ಮತ್ತು ತ್ಯಾಜ್ಯ ಪದಾರ್ಥವನ್ನು ಸಂಗ್ರಹಿಸ್ತದೆ. ಹಾಗಾಗಿ ಇದರ ವ್ಯಾಕ್ಯೂಲ್ ಏನಿದೆ ತುಂಬ ಚಿಕ್ಕದಿದೆ.